ಎವ್ರಿವನ್, ಪ್ರಶ್ನೆ ಸಂಖ್ಯೆ 18. ತಂದೆಯೊಬ್ಬನೇ ಮಗುವಿನ ಲಿಂಗವನ್ನು ನಿರ್ಧರಿಸಲು ಹೊಣೆಗಾರನಾಗಿರುವನು ಏಕೆ ಅಂತ ಇದೆ ನೋಡಿ. ತಂದೆಯು ಮಗುವಿನ ಲಿಂಗವನ್ನ ನಿರ್ಧರಿಸಲಿಕ್ಕೆ ಕಾರಣನಾಗಿರ್ತಾನೆ, ಕಾರಣವೇನು ಅಂತ ಇದೆ. ಇಲ್ಲಿ ಯುಗ್ಮಜವು ತಂದೆಯಿಂದ ವಾಯ್ ವರ್ಣತಂತುವನ್ನು ಪಡೆದುಕೊಂಡಿದ್ದರೆ ಆ ಯುಗ್ಮಜವು ಗಂಡು ಮಗುವಾಗಿರುತ್ತೆ. ಈಗ ತಂದೆಯಿಂದ ಎಕ್ಸ್ ವರ್ಣತಂತುವನ್ನ ಪಡೆದುಕೊಂಡಿದ್ರೆ ಆ ಯುಗ್ಮಜವು ಏನಾಗತ್ತೆ, ಅದು ಹೆಣ್ಣು ಮಗುವಾಗತ್ತೆ. ಆದ್ರಿಂದ ಇಲ್ಲಿ ನೋಡಿ, ತಾಯಿ ತಂದೆ, ತಾಯಿಯಲ್ಲಿ ಯಾವಾಗ್ಲೂ ಎಕ್ಸ್ ವರ್ಣತಂತುಗಳಿದ್ರೆ ತಂದೆಯಲ್ಲಿ XY ವರ್ಣತಂತುಗಳಿರುತ್ತೆ. ಇಲ್ಲಿ ಎಕ್ಸ್ ಅನ್ನುವಂಥ ಒಂದು ವರ್ಣತಂತು ಹೆಣ್ಣು ಲಿಂಗಾಣುಕೋಶದಲ್ಲಿ ಇರುತ್ತೆ. ತಂದೆಯಲ್ಲಿ ಎಕ್ಸ್ ಇರಬಹುದು ಅಥವಾ Y ಇರಬಹುದು. ಆದ್ರಿಂದ ಇಲ್ಲಿ ಎಕ್ಸ್ ಅಂದ್ರೆ ಹೆಣ್ಣು ಮಗುವಿನ ಜನನವಾಗತ್ತೆ, ಇಲ್ಲಿ XY ಇದ್ರೆ ಗಂಡಾಗತ್ತೆ ಅಲ್ವಾ. ಆದ್ರಿಂದ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ್ರೆ ಹೆಣ್ಣು ಮಗುವಿನ ಜನನವಾಗತ್ತೆ, ವಾಯ್ ವರ್ಣತಂತುವನ್ನ ಪಡೆದ್ರೆ ಗಂಡು ಮಗುವಾಗತ್ತೆ. ಆದ್ರಿಂದ ನಾವು ತಂದೆಯು ಮಗುವಿನ ಲಿಂಗ ನಿರ್ಧಾರಕ್ಕೆ ಕಾರಣವಾಗಿರುತ್ತಾನೆ ಅಂತ ಹೇಳಬಹುದು. ಥ್ಯಾಂಕ್ ಯು.